ಅಳು ಅಳು ಜೋರಾಗಲು. ನಿನ್ನ ಅಳು ಕೇಳಿ ಇಲ್ಲಿ ಕಾಪಾಡೋದಕ್ಕೆ ನಿನ್ನವ್ರು ಯಾರು ಉಳಿದಿಲ್ಲ. ಕಾಪಾಡೋದಿರ್ಲಿ, ಒಂದೇ ಒಂದು ಹನಿ ಕಣ್ಣೀರ್ ಹಾಕೋಕು ಇವ್ರು ಯಾರು ತಯಾರಿಲ್ಲ. ಇದೆ ಇದೆ ಇದೇ ಜನ ನೀನ್ ಕೂಡ ಟಾರ್ಚರ್ನ ತಡ್ಕೊಳಕಾಗದೆ ಗಂಟ್ಲು ಕಿತ್ತೋಗೋವರೆಗೂ ಕಿರ್ಚ್ಕೋಬೇಕಾದ್ರೆ ಇಂಥ ಒಂದಿನ ನಿನಗೂ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲ. ನೋಡು ಹೇಗೆ ನಿನ್ ಮಗ ಬೀದಿಲಿ ಸತ್ತು ಬಿದ್ದಿದ್ದಾನೆ ಅಂತ. ಈ ಮಣ್ಣಿನ ಹೆಣ್ಣನ್ನ ಮುಟ್ಟಿದವ್ರಿಗೆ ಆಗೋ ಗತಿ ಇದೆ. ಏನೇ ನನ್ನೂರಿಗೆ ಬಂದು ನನಗೆ ಏನೇ ನಿನ್ನೂರು? ಇದು ನನ್ನೂರು. ಇಲ್ಲಿರೋರೆಲ್ಲ ನನ್ನೂರು. ಬಿರು ಬಿಸಿಲಲ್ಲಿ ಬೆಂದು ಭೂತಾಯಿ ಒಡಲಿಂದ ಬರೋ ಬಿಸಿ ಗಾಳಿನ ಉಸಿರಾಗಿ ಮಾಡ್ಕೊಂಡಿರೋ ದೇಹ ಇದು. ರಾಯದುರ್ಗದ ಉರಿ ಬಿಸಿಲಿಗೆ ಕಾವೇರಿ ನೀರನ್ನ ಕೈ ಮುಗಿದು ಕುಡಿದವಳು ನಾನು. ಬೆವರು ಸುರಿಸಿ ಬಿತ್ತಿ ಬೆಳೆದಿರೋ ಇದೇ ಜನಗಳ ಕೈಗಳಿಂದ ತುತ್ತು ತಿಂದು ಬೆಳೆದಿರೋಳು ನಾನು. ದೊಡ್ಡಮ್ಮ ಯಾಕೆ ಆಶ್ಚರ್ಯ ಆಗ್ತಾ ಇದೆಯಾ? 20 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ನಿನ್ನ ಗಂಡನ್ನ ಕಳ್ಕೊಂಡು ನೀನು, ನಿನ್ನ ತಮ್ಮ, ನಿನ್ನ ಮಕ್ಕಳು ಯಾರು ಗತಿ ಇಲ್ಲದೆ ಅಳ್ತಾ ನಿಂತಿದ್ರಿ. ಎಷ್ಟೇ ಆದ್ರೂ ನನ್ನ ಅತ್ತಿಗೆ ಅಂತ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಊಟ ಹಾಕಿ ಆಶ್ರಯ ಕೊಟ್ಟು ನೋಡ್ಕೊಂಡ್ರಲ್ಲ, ಆ ಮಹಾನ್ ವ್ಯಕ್ತಿನೇ ನನ್ನ ತಂದೆ. ತಾಯಿನ ಕಳ್ಕೊಂಡಿದ್ದ ನನ್ನ ಪುಟ್ಟ ಕೈಗಳನ್ನ ಹಿಡಿದು ತಾಯಿ ಪ್ರೀತಿ ತೋರಿಸಿದ್ರು. ಅವರು ನನಗೆ ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ದೇವರು ಕೂಡ ಆಗಿದ್ದಂತ ದೇವತಾ ಮನುಷ್ಯ. ಇಡೀ ಊರನ್ನೇ ತನ್ನ ಕುಟುಂಬ ಅಂತ ತಿಳ್ಕೊಂಡಿದ್ದ ಕರುಣಾಮಯಿ, ಪ್ರತಿಯೊಬ್ಬರು ನೋವಿಗೂ ಸ್ಪಂದಿಸ್ತಿದ್ದಂತ ಹೃದಯವಂತ. ಅಂತ ವ್ಯಕ್ತಿ ಬೇಡ 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 ಅಂತ ಎಷ್ಟೇ ಬೇಡ್ಕೊಂಡ್ರು ಹೇಗೆ ಮನ್ಸು ಬಂತು? ಓಂ ಶ್ರೀ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಓಂ ಶ್ರೀ ಚಾಮುಂಡೇಶ್ವರಿಯೇ ನಮಃ. ಓಂ ಶ್ರೀ ಮಹಾಶಕ್ತಿಯೇ ನಮಃ. ಸ್ವಾಮಿ, ನಿಮ್ಮಿಂದ ಇಡೀ ನಮ್ಮೂರೇ ಸುಭಿಕ್ಷವಾಗಿದೆ. ಈಗ ಜನರಿಗೆ ಅನುಕೂಲವಾಗಲಿ ಅಂತ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಕಟ್ಸೋಕೆ ಹೊರಟಿದ್ದೀರಿ. ನಿಮಗೆ ಆ ಚಾಮುಂಡೇಶ್ವರಿ ತಾಯಿ ಸರ್ವ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಏನ್ ಮಾಡ್ತಾ ಇದ್ದೀರಾ? ಜನಕ್ಕೆ ಹಣ್ಣು ತಿನ್ನಿಸಿ ನಮಗೆ ಮಣ್ಣು ತಿನ್ನಿಸ್ಬೇಕಂದ್ಕೊಂಡಿದ್ಯೇನೋ? ಅದಕ್ಕೆ ಸ್ವಲ್ಪ ನಾಲ್ಗೆ ಬಿಗಿ ಇದ್ ಮಾತಾಡಿ. ಏನ್ ಮಾತಾಡ್ತಾ ಇದ್ದೀರಾ? ನಿಮ್ ಮಕ್ಳು ವಿದ್ಯಾವಂತರಾಗ್ಲಿ ಅಂತ ಶಾಲೆಗೆ ಸೇರಿಸ್ದೆ, ಆದ್ರೆ ಅವ್ರು ಓದ್ಲಿಲ್ಲ. ಇನ್ನು ನಿಮ್ ತಮ್ಮ ಅವನು ಉದ್ಧಾರ ಆಗ್ಲಿ ಅಂತ ಏನೆಲ್ಲ ಮಾಡ್ದೆ. ಅವನು ಜೂಜು ಕುಡ್ತಾ ಅಂತ ಹಾಳಾದ್ರೆ ಅದಕ್ಕೆ ನಾನ್ ಹೊಣೆನಾ? ತಪ್ಪು ಮಾಡ್ತಿದ್ಯಾ ಬಾವ? ಗೊತ್ತು ಗುರಿ ಇಲ್ದೋರು ಅಂತ ಗರ್ಕೆ ಹುಲ್ ಮೇಯಿಸ್ಬೇಡ. ಅದಕ್ಕೆ ಆಸ್ತಿನ ನಮಗ್ ಬಿಟ್ಕೊಟ್ಬಿಡು. ಏಯ್, ಯಾವತ್ತು ಮಕ್ಕಳಿಗೆ ಆಸ್ತಿ ಮಾಡಬಾರ್ದು. ಮಕ್ಕಳನ್ನ ಈ ದೇಶದ ಆಸ್ತಿ ಮಾಡ್ಬೇಕು. ನೋಡು, ಇಡೀ ನನ್ನ ಆಸ್ತಿ ಎಲ್ಲ ಜನಗಳಿಗೆ ಸೇರಿದ್ದು. ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಆಸ್ತಿ ಎಲ್ಲ ಜನಕ್ಕೆ ಸೇರುತ್ತೆ. ಲೇ ಅಕ್ಕ, ಈ ಬಾವನ್ ಬಲಿ ತಗೊಂಡು ಬೀರು ಬೀಗನ ಭದ್ರ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೀದಿಲಿ ಅಮ್ಮ ತಾಯೇ ಅಂತ ಭಿಕ್ಷೆ ಎತ್ತದಯ್ಯ. ಏಯ್ ಲೈ ತಮ್ಮ, ಕುರಿ ಕೊಬ್ಬೈತೆ, ಈಗ್ಲೇ ಬಡ್ದು ಬಾಯಿಗೆ ಹಾಕೊಂಡ್ಬಿಡು, ಬಲು ಪಸಂದಾಗಿರ್ತದೆ. ಶಾಂತಂ ಪಾಪಂ ಏನ್ ಮಾತು ಅಂತ ನೀವು ಆಡ್ತಾ ಇದ್ದೀರಾ? ಅಲ್ಲ, ಹಾಲು ಎರ್ತಾ ಇರೋ ಮನುಷ್ಯನಿಗೆ ವಿಷ ಬೆರೆಸ್ತಾ ಇದ್ದೀರಲ್ಲ ನೀವು. ಇದು ನ್ಯಾಯನ? ತೊಲಗಿ ಇಲ್ಲಿಂದ. ನಿಮ್ಮನ್ನ ಮನೆ ಬಿಟ್ಕೊಂಡಿದ್ದೆ ತಪ್ಪಾಯ್ತಲ್ಲೋ. ಬಿಡಬೇಡ ಅವನ್ನ, ಮುಗಿಸು. ನಿಂತ್ಕೊಳ್ಳೆ. ಸಬ್ಬಾಷ್ ಕಳ್ಳ, ನಿನ್ನ ಹೆಸರು ಮಾತ್ರ ಹುಚ್ಚ ಅಲ್ಲ, ನೀನು ಒಂಥರ ಹುಚ್ಚಾನೆ. ಲೇ ಹುಚ್ಚಗೌಡ, ಕಾಳೇಗೌಡ, ಹಿಡ್ಕೊಳ್ರ ಚಾಮುಂಡಿನ, ಬಿಡಬೇಡಿ. ಚಾಮುಂಡಿ ನಿಂತ್ಕೋ. ಚಾಮುಂಡಿ
ಮಾಡ್ತೀಯಾ? ಸಾಯಿಸ್ಬೇಡಿ ಮಾಮ. ನಿಮ್ಮ ಅಪ್ಪಂದಾಯ್ತು, ಈಗ ನೀನೇ. ಏನು ಮಾಡಬೇಡಿ ಮಾಮ. ಮುಗೀತು ನಿನ್ ಕತೆ. ಇನ್ನವಳ ದೇವ್ರ ಬಂದ್ರು ಮಲಗ್ಸಕ್ ಆಗ್ತಿಲ್ಲ. ಆದ್ರೆ ಆ ದೇವರು ನನ್ನ ಬದುಕಿಸ್ದ. ಅಲ್ಲಿಂದ ನನ್ನ ದಾರಿ ಸಾಗಿ ನಿಂತಿದ್ದು ಬೆಂಗಳೂರಲ್ಲಿ. ಕಂಡ್ರು ಕಾಣದೆ ಹೋಗೋ ಆ ಊರಲ್ಲಿ ಒಬ್ಬ ವ್ಯಕ್ತಿ ನನಗೆ ಆಶ್ರಯ ಕೊಟ್ಟರು. ನನ್ನ ವಿದ್ಯಾವಂತೇನೂ ಮಾಡಿದ್ರು. ಅಲ್ಲಿಂದ ನನ್ನ ನೋವು ಹುಡುಕಿ ನಿಂತಿದ್ದು ನಿಮ್ಮ ಸಾವನ್ನ. ಇವರು ನಮ್ ಜಮೀನ್ದಾರ್ ಮಗಳ. ಜಮೀನ್ದಾರ್ ಮಗಳಂತೆ. ಗೊತ್ತೇ ಇರ್ಲಿಲ್ಲ ಕಣಮ್ಮ. ಎಲ್ಲಿ ಕರ್ಸು ಆ ನಿನ್ನ ತಮ್ಮ ಬೆಟ್ಟೆಗೌಡನ, ಆ ಹುಚ್ಚು ನನ್ನ ಮಗನ. ಇವತ್ತು ಇವನು, ನಾಳೆ ಅವರು, ನಾಡಿದ್ದು ನೀನು. ರುದ್ರಮನ ಇಡೀ ಕುಟುಂಬನೇ ಈ ರಾಯದುರ್ಗದಲ್ಲಿ ಇತ್ತು ಅನ್ನೋದೇ ಮರ್ತೋಗ್ಬಿಡ್ಬೇಕು. ನಾನು ಇಲ್ಲಿ ಬಂದಿರೋದೇ ನಿಮ್ಮೆಲ್ಲರ ಸಮಾಧಿ ಕಟ್ಟೆ.